ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಬಿ ನಾಗೇಂದ್ರ ತಿರುಗೇಟುಕೊಂಡಿದ್ದಾರೆ. ವಿರೋಧ ಪಕ್ಷಗಳ ಕೆಲಸವೇ ಆರೋಪ ಮಾಡಿದ್ದಾರೆ. ನಾನು ದಲಿತ ಅಂತಕ್ಕಂಥ ಕಾರಣಕ್ಕೆ ಬಿಜೆಪಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ. ಇದೀಗ ಬಿಜೆಪಿ ವಿರುದ್ಧ ನೂತನ ಸಚಿವರಾಗಿರತಕ್ಕಂಥ ಬಿ ನಾಗೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಹಿಂದೆ ರಾಜೀನಾಮೆಯನ್ನ ಸ್ವ ಇಚ್ಛೆಯಿಂದನೇ ಕೊಟ್ಟಿದ್ದೇನೆ. ನಾನು ಮಂತ್ರಿ ಆಗಿದ್ದೆ, ತೊಂದರೆ ಆಗುತ್ತೆ ಅಂತ ರಾಜೀನಾಮೆ ಕೊಟ್ಟಿದ್ದೆ. ಇದೀಗ SITಯಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಇದಂತ ಬೆಂಗಳೂರಿನಲ್ಲಿ ನೂತನ ಸಚಿವ ಬಿ ನಾಗೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಕೆಲಸ ಅದಲ್ಲ, ಕಂಪಲ್ಸರಿ ಅದನ್ನೇ ಮಾಡ್ತಾರೆ ಅವರು. ಅದನ್ನೆಲ್ಲದು ಬಿಟ್ಟು ನಾನು ಯಾಕಂದರೆ ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು. ಅದರಲ್ಲಿ ಮುಖ್ಯವಾಗಿ ದಲಿತರ ಬಗ್ಗೆ ನಾನು ಒಬ್ಬ ದಲಿತ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ. ನಾನು ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಳೆದ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಪಕ್ಷದಲ್ಲಿ ಇರುವಂಥ ದಲಿತ ನಾಯಕರನ್ನ ಇವತ್ತು ಯಾವ ಮೂಲೆ ಗುಂಪಾಗಿದ್ದಾರೆ ಅಂತೇಳಿ ಕೂಡ ಈ ರಾಜ್ಯ ನೋಡಿದೆ. ಇವತ್ತು ದೊಡ್ಡ ದೊಡ್ಡ ನಾಯಕರು ನಮ್ಮ ಸಮಾಜದಲ್ಲಿರುವಂಥ ನಾಯಕರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಅದರಲ್ಲಿ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿರೋಧ ಪಕ್ಷದವ್ರ ಹೆಸರು ನಾನು ಹೇಳ್ದಂಗೆ ಆಗುತ್ತೆ, ಅವರಲ್ಲಿ ಅವರಿಗೆ ಜಗಳ ಇಟ್ಟಂಗೆ ಆಗುತ್ತೆ. ಇವತ್ತು ಫಸ್ಟ್ ಅವ್ರ ಮನೆಗೆ ಕ್ಲಿಯರ್ ಮಾಡ್ಕೊಂಡು ಬರಲಿ. ಅಲ್ಲಿ ದಲಿತರನ್ನ ತುಳಿಯೋದು ಬಿಟ್ಟು ನಮ್ಮನ್ನು ತುಳಿಯುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇವೆಲ್ಲ ಕಾರಣಕ್ಕೆ ಇವತ್ತು ವಿರೋಧ ಪಕ್ಷದವನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು ಆ ರೀತಿ ನಾವು ಶತಸಿದ್ಧವಾಗಿದ್ದೀವಿ. ರಾಜೀನಾಮೆಯನ್ನು ಅವ್ರು ಪಡೆದಿದ್ದಾರೆ ಅಂಥೇಳಿ ನನಗೆ ಯಾರು ಕೂಡ ಇಲ್ಲೇ ಹೇಳ್ತೀನಿ. ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಸ್ವ ಇಚ್ಛೆಯಿಂದನೇ ರಾಜೀನಾಮೆ ಕೊಟ್ಟಿದ್ದೀನಿ. ನಾನು ಯಾರೂ ಕೂಡ ಒತ್ತಡಕ್ಕಾಗಿಲ್ಲ. ಅವತ್ತು ತಾವೆಲ್ಲರೂ ಕೂಡ ನೋಡಿದ್ರು, ತಮ್ಮನ್ನು ಮಾಧ್ಯಮದವ್ರಿಗೆ ಫಸ್ಟ್ ಮಾತಾಡಿದ ಮೇಲೆ ನಾನು ರಾಜೀನಾಮೆ ಕೊಡೋಕ್ಕೆ ಹೋದೆ. ಅವ್ರು ಯಾಕಂದರೆ ಫಸ್ಟ್ ತಮಗೆ ಮಾತಾಡಿ ತಮ್ಮ ರಾಜ್ಯ ಜನತೆಗೆ ಏನಾಗಿದೆ, ಇವತ್ತು ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ. ಇವತ್ತು ಯಾಕಂದರೆ ಮುಖ್ಯವಾಗಿ ನಾನು ಸ್ಥಾನದಲ್ಲಿದ್ದಾಗ SIT ನಾವು ಆಗಲೇ ಕೂಡ ಫಾರ್ಮೇಷನ್ ಮಾಡಿದ್ವಿ. SIT COD ತನಿಖೆಯನ್ನು SIT COD ತನಿಖೆ ಅಂತ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾರು ಕೂಡ ನನಗೆ ಒತ್ತಡ ಮಾಡಲಿಲ್ಲ. ಯಾರು ಕೂಡ ನನ್ನ ಬಗ್ಗೆ ಬಂದು ಬೇರೆ ಚಕಾರ ಎತ್ತಲಿಲ್ಲ. ಅವ್ರೇನೋ ಸ್ಟ್ರೈಕ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಾನು ಕೊಟ್ಟಿದ್ದೆ. ನಾನು ತೀರ್ಮಾನ ತೆಗೆದುಕೊಂಡಿದ್ದೆ ಅದರಲ್ಲಿ ಮುಕ್ತವಾಗಿ ಬರಬೇಕಂತೇಳಿ. ಅದೇ ರೀತಿಯಾಗಿ ಇಡೀ ದೇಶನೇ ಮೆಚ್ಚುವಂಥದ್ದು ನಮ್ಮ SIT ಮತ್ತು COD, ನಮ್ಮ ರಾಜ್ಯದ CODಗಳು ಇವತ್ತೇನು ಅವರು ಆ ತನಿಖಾ ಸಂಸ್ಥೆಗಳಿಂದ ನನಗೆ ಕ್ಲಿಯರ್ ಚಿಟ್ ಕೊಟ್ಟಿದೆ. ಇವತ್ತು ಮತ್ತೊಮ್ಮೆ ನನಗೆ ಸಂಪುಟ ಸಭೆ ಸೇರಲಿಕ್ಕೆ ಕೂಡ ಇವತ್ತು ಅವಕಾಶ ಕೊಟ್ಟಿದ್ದಾರೆ.